ರೋಡ್ ರೋಮಿಯೋ ಹುಚ್ಚುತನಕ್ಕೆ ಬಾಲಕಿಯೊಬ್ಬಳು ಮಸಣ ಸೇರಿರುವಂತಹ ದಾರುಣ ಘಟನೆ ಇದು. ಬಲವಂತವಾಗಿ ಆಕೆಯನ್ನು ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗೋ ಹೊತ್ತಿನಲ್ಲಿ ಅಪಘಾತ ಸಂಭವಿಸಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ರೋಡ್ ರೋಮಿಯೋನಿಂದ ಬಾಲಕಿ ಮಸಣಕ್ಕೆ ಸೇರಿರುವಂತಹ ಸುದ್ದಿ ಇದು. ಬೈಕ್ನಲ್ಲಿ ಕರೆದೊಯ್ಯುತ್ತಿದ್ದಾಗ ಅಪಘಾತ ಸಂಭವಿಸಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಅಪಘಾತದಲ್ಲಿ 9ನೇ ತರಗತಿಯ ಬಾಲಕಿ ಸಾವಿಗೀಡಾಗಿರುವಂತಹ ದುರಂತ. ಬಲವಂತವಾಗಿ ಪ್ರೀತಿಸುವಂತೆ ಈತ ಒತ್ತಡವನ್ನ ಹೇರ್ತಾ ಇದ್ದು ಮತ್ತು ಆಕೆಯನ್ನ ಕರೆದುಕೊಂಡು ಹೊರಟಿದ್ದ. 3 ದಿನಗಳ ಹಿಂದಷ್ಟೇ ಅಪ್ರಾಪ್ತಿಯನ್ನ ಕರೆದೊಯ್ದಿದ್ದಂತಹ ಅಜಯ್ ಬಾಲಕಿ ಮನೆಗೆ ಬಾರದಿದ್ದಾಗ ಸಹಜವಾಗಿ ಪೋಷಕರು ಆತಂಕಗೊಂಡು ಕಿಡ್ನಾಪ್ ಕೇಸನ್ನ ದಾಖಲು ಮಾಡಿದ್ದಾರೆ. ಪ್ರಕರಣವನ್ನ ಭೇದಿಸ್ತಾ ಇದ್ದಂತಹ ಪೊಲೀಸರಿಗೆ ಕಳೆದಾಗಿ ಸಿಕ್ಕಿದ್ದು ಸಾವನ್ನಪ್ಪಿರುವಂತಹ ಬಾಲಕಿಯ ಮೃತದೇಹ ಅಷ್ಟೇ. ಇದು ಅಪಘಾತದಲ್ಲಿ ಡೆತ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ಇರ್ಫಾನ್ ಆಕೆಯನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಪಘಾತದಲ್ಲಿ ಅಪ್ರಾಪ್ತೆ ಮೃತಪಟ್ಟಿರುವಂತಹ ದಾರುಣ ಘಟನೆ. ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟವರಿಗೆ ಮತ್ತೊಂದು ಶಾಕ್. ಅಪಘಾತದಲ್ಲಿ ಅಪ್ರಾಪ್ತೆ ಮೃತಪಟ್ಟ ಬಳಿಕ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ನಿಮ್ಮ ಮಗಳು ಅಪಘಾತದಲ್ಲಿ ಮೃತಪಟ್ಟಿದ್ದಾಳೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 2 ಬೈಕ್ನಲ್ಲಿ ಹೊಸಕೋಟೆಗೆ ಆರೋಪಿಗಳು ಹೊರಟಿದ್ರು. ಒಂದು ಬೈಕ್ನಲ್ಲಿ ಅಜಯ್ ಹಾಗೂ ಅಪ್ರಾಪ್ತೆ ಇದ್ದಿದ್ದು, ಮತ್ತೊಂದು ಬೈಕ್ನಲ್ಲಿ ಸ್ನೇಹಿತರಾದ ಇರ್ಫಾನ್, ಮುಬಾರಕ್ ಇದ್ರು. ಹೊಸಕೋಟೆ ಬಳಿ ಡಿವೈಡರ್ಗೆ ಬೈಕ್ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಆಕೆಗೆ ಬಲವಾಗಿ ಹೊಡೆತ ಬಿದ್ದಿದೆ. ಸ್ಪಾಟ್ ಡೆತ್ ಆಗಿದೆ. ಕಿಡ್ನಾಪ್ ಹಾಗೂ ಪೋಕ್ಸೋ ಕೇಸನ್ನು ದಾಖಲಿಸಿಕೊಂಡು ಆರೋಪಿಗಳ ಬಂಧನವನ್ನ ಪೊಲೀಸರು ಮಾಡಿದ್ದಾರೆ. 3 ಹುಡುಗರು ಆಕೆ ಒಬ್ಬಳನ್ನ ಅಪ್ರಾಪ್ತೆ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದಾದ್ರೂ ಎಲ್ಲಿ, ಇದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಇಡೀ ಘಟನೆ ದಾರುಣ ಅಂತ್ಯವನ್ನ ಕಂಡಿದೆ. ಬಟ್ ಇದರಲ್ಲಿ ಇವರುಗಳ ಪಾತ್ರ ಏನಿದೆ, ಅವ್ರು ಯಾವ ರೀತಿಯಲ್ಲಿ ಆಕೆಯನ್ನ ಕರ್ಕೊಂಡು ಹೋಗಿದ್ರು, ಇಲ್ಲ ಬಲವಂತವಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ದ, ಅದರ ಬಗ್ಗೆ ಏನ್ ಹೇಳ್ತಾರೆ ಪೋಷಕರು? ದಿವ್ಯಾ, ಖಂಡಿತ ಲವ್ ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋಗ್ಬೇಕಾದ್ರೆ ಹೊಸಕೋಟೆ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಏನು ಬಾಲಕಿಯೊಬ್ಳು ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿರುವಂತ ಘಟನೆ ಆಗಿರುವಂತದ್ದು. ಆ ಸಂಬಂಧಪಟ್ಟಂಗೆ ಅಂದ್ರೆ ಮೊದಲಿಗೆ ಆಕೆ 26ನೇ ತಾರೀಕು ಕಾಣೆಯಾಗಿರ್ತಾಳೆ. ನಂತರ ಪೋಷಕರು ಬನ್ನರಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ. ಆ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಬನ್ನರಘಟ್ಟ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಿರ್ತಾರೆ. ಆದ್ರೆ 26ನೇ ತಾರೀಕು ಹೋಗಿದ್ದಂತ ಬಾಲಕಿ ಹೊಸಕೋಟೆ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾಳೆ ಅಂತೇಳಿ ಹೊಸಕೋಟೆ ಪೊಲೀಸರು ಆಕೆಯ ಪೋಷಕರಿಗೆ ಮಾಹಿತಿಯನ್ನ ತಲುಪಿಸ್ತಾರೆ. ಆ ಮಾಹಿತಿ ಪ್ರಕಾರವಾಗಿ ಪೋಷಕರು ಅಲ್ಲಿ ಹೋಗಿ ನೋಡಿದಾಗ ಮಗಳು ಸಾವನ್ನಪ್ಪಿರೋದು ಗೊತ್ತಾಗಿರ್ತದೆ. ಅಂದ್ರೆ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿರ್ತಾರೆ ಮುಬಾರಕ್ ಮತ್ತು ಮನೋಜ್ ಮತ್ತು ಅಜಯ್ ಅಂತೇಳಿ ಇಷ್ಟು ಒಂದು 4 ಜನ ಆರೋಪಿಗಳು, ಒಂದು ಅಪ್ರಾಪ್ತ ಬಾಲಕ ಸೇರಿದಂತೆ 4 ಜನ ಆರೋಪಿಗಳು ಪರಿಚಯ ಇರ್ತಾರೆ. ಇದರಲ್ಲೇ ಈ ಬಾಲಕಿಯನ್ನ ಪುಸ್ಲಾಯಿಸಿ ಕರ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಹೊಸಕೋಟೆ ಬಳಿ ಇರುವಂತಹ ಮುರುಘಾಮಲೈ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಅಪಘಾತ ಆಗಿದೆ. ಎಲ್ಲೋ ಒಂದ್ ಕಡೆಗೆ ಬಾಲಕಿಯನ್ನ ಪುಸ್ಲಾಯಿಸಿ ಕರ್ಕೊಂಡು ಹೋಗಿ ಅಪಘಾತದಲ್ಲಿ ಸಾವನ್ನಪ್ಪಿರುವಂತ ಘಟನೆ ಆಗಿರೋದ್ರಿಂದ ಈಗ ಬನ್ನರಘಟ್ಟ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಸಂಬಂಧಪಟ್ಟಂಗೆ ತನಿಖೆ ಮಾಡಿದಾಗ 4 ಜನ ಆರೋಪಿಗಳನ್ನ ಈಗ ಬನ್ನರಘಟ್ಟ ಪೊಲೀಸರು ಬಂಧಿಸಿರುವಂತದ್ದು. ಒಂದು ಏನಂತಂದ್ರೆ ಲವ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಮಾಡ್ಕೊಂಡು ಲವ್ ಮಾಡೋದಕ್ಕೆ ಆಕೆ ಹಿಂದೆ ಬಿದ್ದಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾರಂತದ್ದು. ಪೊಲೀಸರು ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮುಂದುವರೆಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್. ಇದು ಪ್ರೀತಿಯ ಲೇಪನ ಮಾಡಿ ಆಕೆಯನ್ನ ಬೇರೆಯದ್ದೇ ಆಯಾಮದಲ್ಲಿ ಕರ್ಕೊಂಡು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಅವರ ಇಂಟೆನ್ಷನ್ ಬೇರೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಜನ ಹುಡುಗರು ಆಕೆ ಒಬ್ಬಳನ್ನ ಕರ್ಕೊಂಡು ಹೋಗುವಂಥ ಉದ್ದೇಶ ಏನಿರಬೇಕು?